ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಇರಾನ್ನಿಂದ ಕ್ಷಿಪಣಿ ದಾಳಿಯಾಗಿದೆ. ದುಬೈ, ಅಬುದಾಬಿ ಸೇರಿ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿದೆ ಇರಾನ್. ಜನರ ಆತ್ಮಬಲ ಹೆಚ್ಚಿಸೋದಕ್ಕೆ ಯುಎಇ ಸೇನೆಯಿಂದ ಯುದ್ಧ ವಿಮಾನಗಳ ಪರೇಡ್ ನಡೆದಿದೆ. ಹಿಂದೆಂದೂ ಈ ರೀತಿಯ ಪರಿಸ್ಥಿತಿಯನ್ನ ದುಬೈ, ಅಬುದಾಬಿ ಸೇರಿ ಗಲ್ಫ್ ರಾಷ್ಟ್ರಗಳು ಕಂಡಿರಲಿಲ್ಲ. ಇರಾನ್ನಿಂದ ಆದ ಕ್ಷಿಪಣಿ ದಾಳಿಯಿಂದ ಸಹಜವಾಗಿ ಜನರಲ್ಲಿ ಒಂದು ಆತಂಕ ಇದೆ. ದುಬೈ, ಅಬುದಾಬಿ ಸೇರಿ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡ್ತು ಇರಾನ್. ಈಗ ಜನರ ಆತ್ಮಬಲ ಹೆಚ್ಚಿಸೋದಕ್ಕೆ ಯುಎಇ ಸೇನೆ ಯುದ್ಧ ವಿಮಾನಗಳ ಪರೇಡ್ ನಡೆಸ್ತಾ ಇದೆ. ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಡೋಂಟ್ ವರಿ ಅಂತ ಜನರಿಗೆ ಆತ್ಮಬಲ ತುಂಬೋದಕ್ಕೆ ಯುದ್ಧ ವಿಮಾನಗಳ ಪರೇಡ್ ನಡೆಸ್ತಾ ಇದೆ. ಬುರ್ಜ್ ಖಲೀಫಾ, ಬುರ್ಜ್ ಅಲ್ ಅರಬ್ ಏರ್ಪೋರ್ಟ್, ದುಬೈ ಏರ್ಪೋರ್ಟ್ ಸೇರಿದಂತೆ ಹಲವಾರು ಕಡೆ ದಾಳಿಯಾದಾಗ ಜನರಲ್ಲಿ ಆತಂಕ ಶುರುವಾಗಿತ್ತು. ಪಾಮ್ ಜುಮೈರಾ ಹೋಟೆಲ್ ಸೇರಿದಂತೆ ಹಲವಾರು ಕಡೆ ದಾಳಿಯಾದಾಗ ಪ್ರವಾಸಿಗರು, ಅಲ್ಲೇ ಉಳಿದುಕೊಂಡಿರೋರು ಎಲ್ಲರಲ್ಲೂ ಟೆನ್ಷನ್ ಶುರುವಾಗಿತ್ತು. ರಕ್ಷಣೆಗೆ ನಾವಿದ್ದೀವಿ ಅಂತ ಯುಎಇ ಸೇನೆಯಿಂದ ಯುದ್ಧ ವಿಮಾನಗಳ ಪರೇಡ್ ಮೂಲಕ ಜನರಲ್ಲಿ ಆತ್ಮಬಲ ತುಂಬೋದಕ್ಕೆ, ಭರವಸೆ ತುಂಬೋದಕ್ಕೆ ಯುಎಇ ಮುಂದಾಗಿದೆ. ಇನ್ನು ಮತ್ತೊಂದು ಕಡೆ ಕುವೈಟ್ನಲ್ಲಿ ಅಮೆರಿಕದ 3 ಯುದ್ಧ ವಿಮಾನಗಳು ಪತನ ಆಗಿದೆ. ಅಮೆರಿಕದ 3 ಯುದ್ಧ ವಿಮಾನಗಳನ್ನ ಇರಾನ್ ಹೊಡೆದು ಉರುಳಿಸಿದೆ. ಯುದ್ಧ ಭೂಮಿಯಲ್ಲಿ ಅಮೆರಿಕಾಗೆ F-15 ಸೇರಿ 3 ಯುದ್ಧ ವಿಮಾನಗಳು ನಷ್ಟವಾಗಿವೆ. ಪೈಲಟ್ ಪ್ಯಾರಾಚೂಟ್ ಸಹಾಯದಿಂದ ಕೆಳಗೆ ಇಳಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. F-15 ಸೇರಿದಂತೆ 3 ಯುದ್ಧ ವಿಮಾನಗಳು ಅಮೆರಿಕಾಗೆ ನಷ್ಟವಾಗಿವೆ. ಅಮೆರಿಕದ ಟ್ವಿನ್ ಎಂಜಿನ್ ಆಲ್ ವೆದರ್ ಫೈಟರ್ ಏರ್ಕ್ರಾಫ್ಟ್ F-15 ಅದು ಸೇರಿದಂತೆ 3 ಯುದ್ಧ ವಿಮಾನಗಳನ್ನ ಇರಾನ್ ಕುವೈಟ್ನಲ್ಲಿ ಹೊಡೆದುರುಳಿಸಿದೆ. ಪೈಲಟ್ ಪ್ಯಾರಾಚೂಟ್ ಬಳಸಿ ಕೆಳಗೆ ಇಳಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ F-15 ಯುದ್ಧ ವಿಮಾನ ನೆಲಕ್ಕಪ್ಪಳಿಸಿದ್ದನ್ನ ನೀವು ನೋಡ್ತಾ ಇದ್ದೀರಿ. ನಾವೇ ಹೊಡೆದು ಉರುಳಿಸಿದ್ದೀವಿ ಅಂತ ಇರಾನ್ ಈಗಾಗಲೇ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದೆ. F-15 ಸೇರಿದ ಹಾಗೆ 3 ಯುದ್ಧ ವಿಮಾನಗಳು ನಷ್ಟವಾಗಿವೆ ಇಲ್ಲಿವರೆಗೆ. ಇರಾನ್ ನೌಕಾ ಸೇನೆಯ ಮುಖ್ಯಸ್ಥನ ಹತ್ಯೆ ಮಾಡಿದೆ ಇಸ್ರೇಲ್ ಸೇನೆ. ಇಸ್ರೇಲ್ ವಾಯು ದಾಳಿಗೆ ಅಡ್ಮಿರಲ್ ಶಹರಾಮ್ ಇರಾನಿ ಸಾವಿಗೀಡಾಗಿದ್ದು, ಇರಾನ್ನ ನೌಕಾನೆಲೆಯ ಪ್ರಧಾನ ಕಚೇರಿನಲ್ಲಿ ದಾಳಿಯಾಗಿದೆ. ಆ ದಾಳಿಯಲ್ಲಿ ಈತ ಬಲಿಯಾಗಿದ್ದಾರೆ. ನೀವೀಗ ನೋಡ್ತಾ ಇರೋದು ಇರಾನ್ ನೌಕಾ ಸೇನೆಯ ಮುಖ್ಯಸ್ಥನ ಫೋಟೋ. ಅಡ್ಮಿರಲ್ ಶಹರಾಮ್ ಇರಾನಿ ದಾಳಿಯಲ್ಲಿ ಸಾವಿಗೀಡಾಗಿದ್ದು, ಇರಾನ್ನ ನೌಕಾನೆಲೆಯ ಪ್ರಧಾನ ಕಚೇರಿ ಮೇಲೆ ದಾಳಿ ಮಾಡಿದೆ ಇಸ್ರೇಲ್. ದಾಳಿಯ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ನೌಕಾನೆಲೆಯ ಮುಖ್ಯಸ್ಥ ಫೋಟೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.